ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸುಸ್ವಾಗತ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಪ್ರೀತಿಯ ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದು ಏನಂದರೆ, ಅದು ತುಂಬ ಅಚ್ಚರಿಯಾದಂಥ ವಿಷಯ. 5 ವರ್ಷದಿಂದ ನಾವು ಹೊಂಬಾಳೆಗೋಸ್ಕರ ಕಾಯ್ತಾ ಇದ್ವಿ. ನಮ್ಮ ತೆಂಗಿನ ಅಡಿಕೆ ಮರದಲ್ಲಿ ಅಡಿಕೆ ಮರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ, ಇವತ್ತು ಒಂದು ತಾಯಿ ಮಗುಗೆ ಜನ್ಮ ಕೊಟ್ಟಷ್ಟೇ ಸಂಭ್ರಮವಾಗಿದೆ. ನೀವು ನೋಡ್ಬೋದು, ನಮ್ಮ ಒಂದು ಪುಟಾಣಿ ಅಡಿಕೆ ಮರ, ನಮ್ಮ ಮನೆ ಮುಂದೆ 3 ಅಡಿಕೆ ಮರ ಹಾಕ್ಕೊಂಡಿದ್ವಿ. ಆ 3 ಅಡಿಕೆ ಮರದಲ್ಲಿ ಇವತ್ತು ಒಂದು ಪುಟಾಣಿ ಹೊಂಬಾಳೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವೀಕ್ಷಕರೇ. ಅರಿಶಿನ ಕಲರು ಇವತ್ತು ಒಡೆದಿದೆ ಹೊಂಬಾಳೆ. ಅದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಮೊದಲು ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ, ಯಾವುದೇ ಒಂದು ಫಸಲಾಗ್ಬೋದು, ಒಂದು ಶುಭ ಹಣ್ಣಾಗ್ಬೋದು, ಆ ಹಣ್ಣು ಫಸ್ಟು ದೇವರು ಅನ್ನೋ ಒಂದು, ಯಾವುದೇ ಒಂದು ಕೃಷಿ ಆದ್ರೂ ಅದು ದೇವರು ಅಂತಲೇ ಪೂಜಿಸ್ಬೇಕು. ಅದರಲ್ಲೂ ಅಡಿಕೆ ಅಂದರೆ ಮಹಾಲಕ್ಷ್ಮಿ ಸಂಕೇತ ಅಂತಲೇ ನಾವು ಭಾವಿಸ್ತೀವಿ. ಆ ಮಹಾಲಕ್ಷ್ಮಿಗೆ ನಾನು ಮೊದಲು ಅರಿಶಿನ ಕುಂಕುಮ, ಒಂದು ಹೊಸ ವಸ್ತ್ರ ಯಾವುದಾದ್ರೂ ಆಗ್ಬೋದು, ಬ್ಲೌಸ್ ಪೀಸ್ ಆಗ್ಬೋದು, ನಿಮ್ಮ ಹತ್ರ ಹೊಸ ಸೀರೆ ತೊಗೊಂಬಂದಿದ್ರೆ ಅದಾದರೂ ಆಗ್ಬೋದು, ಫಸ್ಟು ದೇವರಿಗೆ ಅದನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಅದು ಕೃಷಿಗೆ ತಾಯಿಯ ಆಶೀರ್ವಾದ ಇದ್ದೇ ಇರುತ್ತೆ. ಅದನ್ನು ತಾಯಿ ರೂಪದಲ್ಲೇ ನಾವು ನೋಡ್ತೀವಿ ಅನ್ನೋದು ನಮ್ಮ ಪದ್ಧತಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದೀನಿ. ಆ ಡ್ರ್ಯಾಗನ್ ಫ್ರೂಟಲ್ಲೂ ಕೂಡ ಒಂದು ಹಣ್ಣು ಬಿಟ್ಟಿದೆ. ಫಸ್ಟು ದೀಪ ಹಚ್ಚಿದೆ. ದೀಪ ಹಚ್ಚಿ ಆಮೇಲೆ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ ಮಡ್ಲಕ್ಕಿ ಕೂಡ ಇಟ್ಟಿದ್ದೀನಿ. ಯಾಕೆಂದರೆ ಒಂದು ಹೆಣ್ಣಿಗೆ ಫಸ್ಟು ಮಡ್ಲಕ್ಕಿನೇ ಶುಭ. ಅದೇ ದೇವರಿಗೂ ಕೂಡ ನಾವು ಫಸ್ಟು ಮಡ್ಲಕ್ಕಿನೇ ಅರ್ಪಿಸೋದು. ಒಂದು ಲಕ್ಷ್ಮಿ ಹಬ್ಬ ಮಾಡ್ಬೋದು, ಒಂದು ಏನೇ ಒಂದು ಶುಭ ಹಬ್ಬಗಳು ಮಾಡಿದ್ರು, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಲೆ ಆಗ್ಬೋದು, ಏನು ಹೇಳ್ತಾರೆ ಫಸ್ಟು ಮಡ್ಲಕ್ಕಿ ಇಡಿ ಅಂತ. ನಾನು ಹತ್ರದಿಂದ ಝೂಮ್ ಮಾಡಿದ್ದೀನಿ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಹೊಂಬಾಳೆ ಅಂದರೆ. ನಾನು ತುಂಬ ಎಕ್ಸೈಟ್ ಆದೆ. ಫಸ್ಟ್ ನಾನು ನೀರು ಹಾಕೋಕ್ಕೆ ಅಂತ ಬೆಳಗ್ಗೆ ಗಾರ್ಡನ್ಗೆ ಹೋಗಿದ ತಕ್ಷಣ ಅದ್ರದ್ದು ಅಕ್ಕಿ ಥರ ಏನು ಮಾಡ್ತು, ನನ್ನ ತಲೆ ಮೇಲೆ ಚುಮ್ಕಿಸ್ತು. ಅದು ನನಗೆ ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆಗಿ ಮನೆಯವರಿಗೆಲ್ಲ ಹೇಳಿ ಕರ್ಕೊಂಬಂದು ನೋಡ್ಬೋದು ಮೇಲ್ಗಡೆಯಿಂದ ವ್ಯೂ. ಎಷ್ಟು ಸೂರ್ಯ ಕೂಡ ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ಉದಯವಾಗಿದ್ದ. ಆಕಾಶದ ನೀಲಿ ಬಣ್ಣದಲ್ಲಿರೋಂತಹ ಆಕಾಶದಲ್ಲಿ ಸುಂದರವಾದ ಒಂದು ದೀಪದ ಥರ ನಮ್ಮ ಪೂಜೆಗೆ ಆ ಭಗವಂತನ ಆಶೀರ್ವಾದ ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ನೀವು ಕೂಡ ನಮಗೆ ಬ್ಲೆಸ್ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ನಾನು ಬೇಡ್ಕೊತೀನಿ. ನಮ್ಮ ತೆಂಗಿನ ಮರ ಎಷ್ಟು ಎತ್ತರವಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನಮ್ಮ ಮನೆಯವರು ಮೇಲಿಂದ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಾವೆಲ್ಲರೂ ತುಂಬ ನನಗೆ